ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ಒಂದು ಹಬ್ಬದ ವಾತಾವರಣ ನಮಗೆ ಕಾಣಿಸ್ತಾ ಇದೆ. ಕಾರಣ ಏನಂದರೆ, ಒಂದು ದೀಪಾವಳಿ ಹಬ್ಬದ ಥರ ಎಲ್ಲ ಮೈನ್ ರೋಡ್ಸು ಸ್ಟ್ರೀಟ್ ಲೈಟ್ಗಳು ಹಾಕಿ ತುಂಬ ಸುಂದರವಾಗಿ ಅಂದವಾಗಿ ನಮಗೆ ಕಾಣ್ತಾ ಇದೆ. ಈ ಒಂದು ವೇಳೆಯಲ್ಲಿ, ಈ ಸಮಯದಲ್ಲಿ ನಾನು ನಮ್ಮ MLA ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಕಾರಣವೇನೆಂದರೆ ಈ ಸ್ಟ್ರೀಟ್ ಲೈಟ್ ಹಾಕಿರೋದು ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಅಂದವಾಗಿದೆ. ನಿನ್ನೆ ನಮ್ಮ ಅಣ್ಣನ ಮಗನು ಅಮೇರಿಕಾದಿಂದ ಫೋನ್ ಮಾಡಿ, ಏನು ಚಿಕ್ಕಪ್ಪ, ಏನು KGF ಒಂಥರ ಸಂತೋಷವಾಗಿದೆ, ಲೈಟ್ಸ್ ಎಲ್ಲ ನೋಡೋಕ್ಕೆ ತುಂಬ ಅಂದವಾಗಿದೆ ಅಂತ ಯೂಟ್ಯೂಬ್ ನೋಡಿಬಿಟ್ಟು ತುಂಬ ಸಂತೋಷ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ MLA ಅವರಿಗೆ ಅಭಿನಂದನೆ ತಿಳಿಸ್ತಾ, ಅದೇ ಸಮಯ ನಾಟ್ ಓನ್ಲಿ ಇನ್ ಲೈಟಿಂಗ್ಸು, ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಸು KGF ಅಲ್ಲಿ ಒಳ್ಳೆ ಎನ್ವೈರ್ಮೆಂಟ್ ನಮ್ಗೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಕಾಲೇಜಸ್ ಎಲ್ಲ ಅಪ್ಗ್ರೇಡ್ ಮಾಡೋದು, FGC ಕಾಲೇಜ್ ಮಾಡೋದು, ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡೋದು. ಅದೇ ಥರ ರೋಡ್ಸ್ ಕನೆಕ್ಟಿವಿಟಿ ತಗೊಂಡ್ರೆ ವಿಗೋಟ ಟು KGF ಟು ಕೋಲಾರ ಟು ಕುಪ್ಪಂ, ಈ ಥರ ಎಲ್ಲ ಕಡೆನೂ ರೋಡ್ಸ್ ಚೆನ್ನಾಗಿದೆ. ಸೊ ಇದರಿಂದ ನಮ್ಮ ಊರಿಗೆ ಒಳ್ಳೆ ಹೆಸರು ಬಂದಿದೆ. ಅದೇ ಸಮಯ ಇಂಡಸ್ಟ್ರಿಯಲ್ ಹಬ್ಬು ಇದರಿಂದ ನಮಗೆ ಎಲ್ಲ ನಮ್ಮ ಯೂತ್ಸ್ಗೆ ಕೆಲಸ ಸಿಗುತ್ತೆ. ಅದೇ ಥರ ನಮ್ಮ RMC ಯಾರ್ಡು 25 ಎಕರೆದಲ್ಲಿ ನಮ್ಮ MLA ಅವರು RMC ಯಾರ್ಡ್ ಮಾಡಿದ್ದಾರೆ. ಈ ಥರ ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿದೆ. ನಾನು ತಿಳ್ಕೊಳ್ಳೋದು ಏನಂದರೆ, ಅಕಸ್ಮಾತ್ ನಮ್ಮ MLA ಏನಾದರೂ ಒಂದು 10 ವರ್ಷ ಮುಂಚೆ ನಮಗೆ ಬಂದಿದ್ರೆ ನಮ್ಮ KGF ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದರೆ ಇವಾಗಲೂ ಏನಿಲ್ಲ, ಇನ್ನು ಮುಂದೆ ನಮ್ಮ KGF ಚೆನ್ನಾಗಿರುತ್ತದೆ ಅಂತ ಒಂದು ಸಂತೋಷದಲ್ಲಿ, ಒಂದು ನಂಬಿಕೆಯಲ್ಲಿ ಮತ್ತೆ ನಾನು ನಮ್ಮ MLA ಅವರಿಗೆ ಅಭಿನಂದನೆ ತಿಳಿಸ್ತೇನೆ. ನಮಸ್ಕಾರ. அன்பார்ந்த தங்கவயல் மக்களே, நம்முடைய தங்கவயல் இன்றைய தினம் ஒரு தீபாவளி திருவிழாவை போல் காட்சி அளிக்கிறது. காரணம் என்றால், எல்லா முக்கிய வீதிகளிலும் மெயின் ரோட்ஸ்ல வந்து ஸ்ட்ரீட் லைட்டு புதுசாக அமைக்கப்பட்டு ரொம்ப சிறப்பாக இருக்குது, பார்க்கறதுக்கு ரொம்ப நல்லா இருக்குது. அதே போன்று இந்த தங்கவயலில் ஓவரால் டெவலப்மெண்ட்ஸ் எதை எடுத்துக்கினாலும் தங்கவயல் இன்னைக்கு முன்னேற்ற பாதையில் சென்று கொண்டிருக்கிறது. MLA அவர்களுக்கு இந்த நல்ல நேரத்திலே நான் நன்றிதனை உரித்தாக்குகிறேன். நன்றி, வணக்கம்.